ನಮಸ್ಕಾರ. ಇವತ್ತು ನಾವು ರಾಬಿನ್ ಶರ್ಮಾ ಅವರ 5 AM ಕ್ಲಬ್ ಬಗ್ಗೆ ಮಾತಾಡೋಣ. ಅಂದ್ರೆ ಅದರ ಕೆಲವು ಸಾರಾಂಶಗಳು, ಆಯ್ದ ಭಾಗಗಳನ್ನ ಇಟ್ಕೊಂಡು. ಹ್ಮ್ ಹ್ಮ್ ಮುಖ್ಯವಾಗಿ ಈ ಬೆಳಗಿನ ದಿನಚರ್ಯೆ, ಆಮೇಲೆ ವೈಯಕ್ತಿಕ ಪ್ರಾವೀಣ್ಯತೆ, ಇದ್ರಿಂದ ಒಂದು ಬ್ಯಾಲೆನ್ಸ್ಡ್ ಲೈಫ್ ಹೇಗೆ ಕಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಆಳವಾಗಿ ನೋಡೋಣ ಅಲ್ವಾ? ಹೌದು, ಖಂಡಿತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಹ್ಮ್ ಈ ಬೆಳಗ್ಗೆ 5 ಗಂಟೆಗೆ ಏಳೋದ್ರಲ್ಲಿ ಅಂಥದ್ದು ಏನಿದೆ? ಅದರ ಶಕ್ತಿ ಏನು? ಆ, ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಬರೀ ಬೇಗ ಏಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಹಾ. ಆ ಮೊದಲನೇ ಗಂಟೆ ಇದೆಯಲ್ಲ, ಹ್ಮ್ ಆ ಶಾಂತವಾದ ಸಮಯ, ಹ್ಮ್ ಅದನ್ನ ಬಳಸಿ ದಿನವನ್ನ ಉದ್ದೇಶಪೂರ್ವಕವಾಗಿ ಶುರು ಮಾಡೋದು. ಹ್ಮ್ ಒಂಥರ ಪ್ರಪಂಚದ ಗದ್ದಲ ಶುರುವಾಗೋ ಮುಂಚೆ ಹ್ಮ್. ನಾವು ಒಂದು ಹೆಜ್ಜೆ ಮುಂದಿಡೋದು. ಹೌದು ಹೌದು. ಆ ಮೂಲಗಳಲ್ಲೇ ಹೇಳೋ ಹಾಗೆ, ನಿಮ್ಮ ಬೆಳಗನ್ನು ನಿಮ್ಮದಾಗಿಸಿಕೊಂಡರೆ ನಿಮ್ಮ ಜೀವನವನ್ನು ನಿಮ್ಮದಾಗಿಸಿಕೊಳ್ಳುವಿರಿ ಅಂತ. ಕರೆಕ್ಟ್. ಜಗತ್ತು ಏಳೋ ಮೊದಲೇ ನಮ್ಮ ದಿನದ ಮೇಲೆ, ನಮ್ಮ ಜೀವನದ ಮೇಲೆ ಒಂದು ಹಿಡಿತ ಸಾಧಿಸೋಕೆ ಅವಕಾಶ ಸಿಗುತ್ತೆ ಅನ್ನೋದು ಇದರ ಹಿಂದಿನ ಐಡಿಯಾ ಅಲ್ವಾ? ಖಚಿತವಾಗಿ. ಮತ್ತೆ ಆ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಅವರು ಒಂದು ಫಾರ್ಮುಲಾ ಕೊಡ್ತಾರೆ ಗೊತ್ತಾ? 20-20-20 ಸೂತ್ರ ಅಂತ. ಓ ಹೌದು ಹೌದು. ಅದು ವಿಕ್ಟ್ರಿ ಅವರಂತಾರಲ್ಲ, ಬೆಳಿಗ್ಗೆ 5 ರಿಂದ 6 ಗಂಟೆ. ಅದೇ ಅದೇ. ಆ ಮೊದಲ ಗಂಟೆಯನ್ನ 3 ಭಾಗ ಮಾಡ್ತಾರೆ. 20 ನಿಮಿಷ 20 ನಿಮಿಷ 20 ನಿಮಿಷ. ಮೊದಲನೇ 20 ನಿಮಿಷ ಅಂದ್ರೆ 5 ರಿಂದ 5:20. ಅದು ಚಲನೆಗೆ. ಚಲನೆ ಅಂದ್ರೆ ಚೆನ್ನಾಗಿ ಬೆವರು ಹರಿಯೋ ಹಾಗೆ ವ್ಯಾಯಾಮ ಮಾಡೋದು. ಓಕೆ. ಇದ್ರಿಂದ ಮೆದುಳು ಚುರುಕಾಗುತ್ತೆ, ಆಮೇಲೆ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಕಡಿಮೆ ಆಗುತ್ತೆ ಅಂತಾನೂ ಹೇಳ್ತಾರಲ್ವಾ? ಹೌದು ಹೌದು. ಅದು ಬ್ರೈನ್ ಫಂಕ್ಷನ್ಗೆ ತುಂಬಾ ಒಳ್ಳೆಯದು. ಆಮೇಲೆ ನೆಕ್ಸ್ಟ್ 20 ಮಿನಿಟ್ಸ್ 5:20 ರಿಂದ 5:40. ಇದು ಚಿಂತನೆಗೆ. ಚಿಂತನೆ ಅಂದ್ರೆ? ಧ್ಯಾನ, ಜರ್ನಲಿಂಗ್. ಹೌದು, ಧ್ಯಾನ ಮಾಡ್ಬೋದು ಅಥವಾ ದಿನಚರಿ ಬರೆಯೋದು, ಇಲ್ಲಾಂದ್ರೆ ಆ ದಿನದ ಪ್ಲಾನ್ ಮಾಡ್ಕೊಳ್ಳೋದು. ಇದರಿಂದ ಒಂಥರ ಆತ್ಮಾವಲೋಕನ, ಒಂದು ಕ್ಲಾರಿಟಿ ಸಿಗತ್ತೆ. ಸರಿ. ಇನ್ನು ಕೊನೆಯ 20 ನಿಮಿಷ 5:40 ರಿಂದ 6, ಇದು ಬೆಳವಣಿಗೆಗೆ. ಅಂದ್ರೆ ಏನಾದ್ರೂ ಓದೋದು ಅಥವಾ ಜ್ಞಾನ ಹೆಚ್ಚಿಸೋ ಪಾಡ್ಕಾಸ್ಟ್ ಕೇಳೋದು. ಅಥವಾ ನಮ್ಮ ಗೋಲ್ಸ್ ಬಗ್ಗೆ ಯೋಚಿಸೋದು. ಹೌದು, ನಮ್ಮ ಗುರಿಗಳನ್ನ ನೋಡ್ಕೊಳ್ಳೋದು. ಹೀಗೆ ಆ 1 ಗಂಟೆ ನಮ್ಮ ದೈಹಿಕ, ಮಾನಸಿಕ ಮತ್ತೆ ಭಾವನಾತ್ಮಕ ಶಕ್ತಿಯನ್ನ ಒಟ್ಟಿಗೆ ಹೆಚ್ಚಿಸುತ್ತೆ. 1 ಗಂಟೆಲಿ ಇಷ್ಟೆಲ್ಲ ಮಾಡೋದು ನಿಜಕ್ಕೂ ಪವರ್ಫುಲ್ ಐಡಿಯಾ. ಆದ್ರೆ ಇಂಥ ಒಂದು ಶಿಸ್ತು ರೂಢಿ ಮಾಡ್ಕೊಳ್ಳೋದಿದ್ಯಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ. ಹ್ಮ್ ಇದನ್ನ ಹೇಗ್ ಅಭ್ಯಾಸ ಮಾಡ್ಕೊಳ್ಳೋದು ಅಂತ ಏನಾದ್ರೂ ಹೇಳಿದಾರಾ? ಖಂಡಿತ ಹೇಳಿದ್ದಾರೆ. ಯಾವುದೇ ಹೊಸ ಅಭ್ಯಾಸ ಚೆನ್ನಾಗಿ ರೂಢಿಯಾಗೋಕ್ಕೆ ಸಮಯ ಬೇಕು ಅಂತಾರೆ. ಅದಕ್ಕೊಂದು 66 ದಿನದ ಮಾಡೆಲ್ ಕೊಟ್ಟಿದ್ದಾರೆ. 66 ದಿನಗಳು. ಓಕೆ. ಅದರಲ್ಲಿ 3 ಸ್ಟೇಜ್ಗಳಿವೆ. ಮೊದಲ 22 ದಿನಗಳು ವಿನಾಶ ಅಂತ. ಅಂದ್ರೆ ಹಳೆ ಅಭ್ಯಾಸಗಳನ್ನ ಬಿಡೋಕೆ ಟ್ರೈ ಮಾಡೋವಾಗ ಸ್ವಲ್ಪ ಕಷ್ಟ ಆಗತ್ತೆ, ರೆಸಿಸ್ಟೆನ್ಸ್ ಇರುತ್ತೆ. ಹ್ಮ್. ಆಮೇಲೆ 23 ರಿಂದ 44ನೇ ದಿನ ಅದು ಸ್ಥಾಪನೆಯ ಹಂತ. ಈ ಟೈಮಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು, ಕಂಫರ್ಟಬಲ್ ಇರಲ್ಲ, ಆದ್ರೆ ಹೊಸ ಅಭ್ಯಾಸ ಶುರುವಾಗ್ತಾ ಇರುತ್ತೆ. ಆ ಒಂದು ಮಾತಿದೆಯಲ್ಲ, ಬದಲಾವಣೆ ಸುಂದರವಾಗುವ ಮೊದಲು ಗೊಂದಲಮಯವಾಗಿರುತ್ತದೆ ಅಂತ. ಅದು ನೆನ್ಪಾಗತ್ತೆ. ಹೌದು, ಕರೆಕ್ಟಾಗಿ ಹೇಳಿದ್ರಿ. ಆ ಗೊಂದಲದ ಹಂತ ದಾಟಿದ್ರೆ ಆಯ್ತು. ಸರಿ. ಕೊನೆ 22 ದಿನಗಳು ಅಂದ್ರೆ 45 ರಿಂದ 66, ಇದು ಏಕೀಕರಣದ ಹಂತ. ಇಲ್ಲಿಗೆ ಬರುವಷ್ಟರಲ್ಲಿ ಆ ಹೊಸ ಅಭ್ಯಾಸ ನಮ್ಮ ಭಾಗ ಆಗ್ಬಿಡುತ್ತೆ. ಸಹಜವಾಗಿ ಆಟೋಮ್ಯಾಟಿಕ್ ಆಗತ್ತೆ. ಅಂದ್ರೆ ತಾಳ್ಮೆ ಬೇಕು, ಮತ್ತೆ ಬಿಡದೆ ಪ್ರಯತ್ನ ಮಾಡ್ಬೇಕು. ಖಂಡಿತ 66 ದಿನಗಳ ಕಮಿಟ್ಮೆಂಟ್ ಬೇಕು. ಸರಿ, ಈ ಬೆಳಗಿನ ದಿನಚರ್ಯೆ ಅಭ್ಯಾಸ ನಿರ್ಮಾಣ ಆಯ್ತು. ಇದರ ಆಚೆಗೆ ವ್ಯಕ್ತಿಯ ಒಟ್ಟಾರೆ ಯೋಗಕ್ಷೇಮದ ಬಗ್ಗೆ ಶರ್ಮಾ ಅವರ ಈ ಮೂಲಗಳು ಏನ್ ಹೇಳ್ತವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಾವು ಸಾಮಾನ್ಯವಾಗಿ ಬರೀ ಮನಸ್ಥಿತಿ ಅಥವಾ ಮೈಂಡ್ಸೆಟ್ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅಲ್ವಾ? ನಮ್ಮ ಆಲೋಚನೆಗಳು, ನಂಬಿಕೆಗಳು. ಹೌದು. ಆದರೆ ಶರ್ಮಾ ಅವರ ಕಾನ್ಸೆಪ್ಟ್ಸ್ ಇನ್ನೂ ಸ್ವಲ್ಪ ಆಳವಾಗಿದೆ. ಅವರು 4 ಆಂತರಿಕ ಸಾಮ್ರಾಜ್ಯಗಳ ಬಗ್ಗೆ ಹೇಳ್ತಾರೆ. 4 ಸಾಮ್ರಾಜ್ಯಗಳು ಯಾವುದು? 1 ಮನಸ್ಥಿತಿ ಅಂದ್ರೆ ನಮ್ಮ ಥಾಟ್ಸ್. 2 ಹೃದಯ ಸ್ಥಿತಿ ಅಥವಾ ಹಾರ್ಟ್ ಸೆಟ್ ಅಂದ್ರೆ ನಮ್ಮ ಭಾವನೆಗಳು, ಎಮೋಷನಲ್ ವೆಲ್ಬೀಯಿಂಗ್. ಓಕೆ. 3 ಆರೋಗ್ಯ ಸ್ಥಿತಿ ಅಥವಾ ಹೆಲ್ತ್ ಸೆಟ್ ಅಂದ್ರೆ ನಮ್ಮ ಫಿಸಿಕಲ್ ಹೆಲ್ತ್, ಶಕ್ತಿ. 4 ಆತ್ಮಸ್ಥಿತಿ ಅಥವಾ ಸೋಲ್ ಸೆಟ್ ಅಂದ್ರೆ ನಮ್ಮ ಸ್ಪಿರಿಚುವಾಲಿಟಿ, ಜೀವನದ ಉದ್ದೇಶ. ವಾವ್, ಇದು ತುಂಬಾ ಸಮಗ್ರವಾಗಿದೆ. ಹೌದು. ಅವರ ಪ್ರಕಾರ ನಿಜವಾದ ಯಶಸ್ಸು, ಸಂತೋಷ ಸಿಗ್ಬೇಕಂದ್ರೆ ಈ 4 ಆಯಾಮಗಳನ್ನ ನಾವು ಪೋಷಿಸಬೇಕು.
ಒಂದನ್ನ ಬಿಟ್ಟು ಇನ್ನೊಂದಕ್ಕೆ ಪ್ರಾಮುಖ್ಯತೆ ಕೊಟ್ರೆ ಬ್ಯಾಲೆನ್ಸ್ ಇರನ್ನ. ಇದು ನಿಜಕ್ಕೂ ಒಂದು ಕಂಪ್ಲೀಟ್ ಪಿಕ್ಚರ್ ಕೊಡುತ್ತೆ. ಮತ್ತೆ ಈ ಎಲ್ಲಾ ಗಹನವಾದ ವಿಚಾರಗಳನ್ನ ಆ 4 ಸಾಮ್ರಾಜ್ಯಗಳ ಥಿಯರಿ ಇರಬಹುದು ಇದೆಲ್ಲ ತಿಳಿಸೋಕೆ ಒಂದು ಕಥೆ ರೂಪ ಬಳಸಿದ್ದಾರಂತೆ ಅಲ್ವಾ? ಹೌದು ಹೌದು, ಪುಸ್ತಕವನ್ನೇ ಒಂದು ಕಥೆಯಾಗಿ ಬರೆದಿದ್ದಾರೆ. ಒಬ್ಬ ಬಿಲಿಯನರ್ ಮಾರ್ಗದರ್ಶಕ ಇರ್ತಾನೆ. ಅವನು ತನ್ನ ಜ್ಞಾನವನ್ನ ಒಬ್ಬ ಸ್ಟ್ರಗಲ್ ಮಾಡ್ತಿರೋ ಆರ್ಟಿಸ್ಟ್ ಮತ್ತೊಬ್ಬ ಆಂಟ್ರಪ್ರನರ್ಗೆ ಹಂಚ್ಕೊಳ್ತಾನೆ. ಓ, ಹಾಗಾಗಿ ಓದೋಕೆ ಸುಲಭ ಆಗ್ಬೋದು, ನೆನಪಿಟ್ಕೊಳ್ಳೋಕ್ಕೂ ಕೂಡ. ಖಂಡಿತ ಕನೆಕ್ಟ್ ಆಗೋಕೆ ಹೆಲ್ಪ್ ಆಗತ್ತೆ. ಹಾಗಾದ್ರೆ ನಾವು ಇಲ್ಲಿ ಚರ್ಚೆ ಮಾಡಿದ ಮುಖ್ಯ ಅಂಶಗಳನ್ನ ಒಟ್ಟಿಗೆ ಸೇರ್ಸೋದಾದ್ರೆ ಮೊದಲನೇ ಪಾಠ ಅಂದ್ರೆ ದಿನವನ್ನ ರಿಯಾಕ್ಟ್ ಮಾಡ್ತಾ ಶುರು ಮಾಡೋದಲ್ಲ, ಉದ್ದೇಶಪೂರ್ವಕವಾಗಿ ಶುರು ಮಾಡ್ಬೇಕು. ಹೌದು, ಆ ಮೊದಲ ಗಂಟೆ, ಆ ವಿಕ್ಟ್ರಿ ಅವರ್ ಇದೆಯಲ್ಲ, ಅದು ಇಡೀ ದಿನಕ್ಕೆ ಟೋನ್ ಸೆಟ್ ಮಾಡುತ್ತೆ. ಮತ್ತೆ ನಿರಂತರವಾಗಿ ಕಲಿಯೋದು, ಸಣ್ಣ ಸಣ್ಣ ಸುಧಾರಣೆ ಮಾಡ್ಕೊಳ್ಳೋದು. ಹೌದು, ಅದೇ ದೊಡ್ಡ ಬದಲಾವಣೆಗೆ ದಾರಿ ಮಾಡುತ್ತೆ. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಬರೋದಿಲ್ಲ, ಅದು ದಿನನಿತ್ಯದ ಅಭ್ಯಾಸ. ಸರಿ. ಒಟ್ಟಾರೆ ಹೇಳೋದಾದ್ರೆ ಈ 5am ಕ್ಲಬ್ನ ಕಾನ್ಸೆಪ್ಟ್ ಒಂದು ವೇಕಪ್ ಕಾಲ್ ಮಾದ್ರಿ, ಅಕ್ಷರಶಃ ಕೂಡ, ಸಾಂಕೇತಿಕವಾಗಿಯೂ ಕೂಡ. ಶಿಸ್ತು ಅನ್ನೋದು ಬಂಧನ ಅಲ್ಲ, ಅದು ನಮ್ಗೆ ಸ್ವಾತಂತ್ರ್ಯ ಕೊಡುತ್ತೆ ಅನ್ನೋದು. ಹೌದು, ಮತ್ತೆ ಆ ಬೆಳಗಿನ ಜಾವದ ಒಂದೇ ಒಂದು ಗಂಟೆ ನಮ್ಮ ಕೈಯಲ್ಲಿರುವ ಒಂದು ಸೀಕ್ರೆಟ್ ವೆಪನ್ ಇದ್ದ ಹಾಗೆ ಅಂತ ಈ ಮೂಲಗಳು ಹೇಳ್ತವೆ. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಬರ್ತಾ ಇದೆ. ಈ ಮೂಲಗಳ ಪ್ರಕಾರ ದಿನ ಒಂದೇ ಒಂದು ಗಂಟೆ, ಆ ವಿಕ್ಟ್ರಿ ಅವರ್ ಅನ್ನ ಪೂರ್ತಿ ಗಮನ ಕೊಟ್ಟು ಉದ್ದೇಶಪೂರ್ವಕವಾಗಿ ಬಳಸಿದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಒಬ್ಬರ ಜೀವನದ ದಿಕ್ಕನ್ನೇ ಹೇಗೆ ಬದಲಾಯಿಸಬಹುದು, ಅದರ ಪೊಟೆನ್ಷಿಯಲ್ ಎಷ್ಟು ದೊಡ್ಡದಿರಬಹುದು. ಇದು ನಿಜಕ್ಕೂ ಎಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತವಾಗ್ಲೂ ಆ ಒಂದು ಗಂಟೆಯ ಪರಿಣಾಮ ನಿಜಕ್ಕೂ ಅಸಾಧಾರಣವಾಗಿರ್ಬೋದು.